ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಲ್ಲ? ವೆಲ್ಕಮ್ ಟು ಮೈ ಚಾನೆಲ್ ಅಮೆರಿಕಾ ಟು ಕರ್ನಾಟಕ. ಈ ವಿಡಿಯೋ ಬಂದು ನನ್ನ ಒಬ್ಬ ಸಬ್ಸ್ಕ್ರೈಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಪ್ರಿನ್ಸ್ ಅಂತ ಬಿಜಾಪುರಿಂದ ನನಗೆ ಮೆಸೇಜ್ ಕಳಿಸಿದ್ರು. ಅವರು US ಗೆ ಟ್ರಾವೆಲ್ ಮಾಡ್ತಿದ್ದಾರಂತೆ. ಸೊ ಇಲ್ಲಿ ಇಂಡಿಯನ್ ಗ್ರಾಸರೀಸ್ ಎಲ್ಲ ಹೇಗೆ ಸಿಗುತ್ತೆ, ಸೊ ಸ್ಪೆಷಲಿ ಅವರು ನಾರ್ತ್ ಕರ್ನಾಟಕದವರಾಗಿರೋದ್ರಿಂದ ಈ ಜೋಳದ ಹಿಟ್ಟು, ಚಪಾತಿ ಹಿಟ್ಟು, ಸೊ ಇದೆಲ್ಲದಕ್ಕೂ ಏನು ಸೋರ್ಸು, ಇಲ್ಲೆಲ್ಲ ಮಿಲ್ಲಿಂಗ್ ಮಿಷಿನ್ಸ್ ಇರುತ್ತಾ, ಸೊ ಮಿಲ್ ಮಾಡಿಸ್ಕೊಬೇಕಾ, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಯಾವ ವಿಡಿಯೋಸು ನಿಮಗೆ ಮಿಸ್ ಆಗದೆ ಸಿಗುತ್ತೆ. ಪ್ರಿನ್ಸ್ ಅವ್ರದ್ದು ಡೌಟ್ ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡಬೇಕು ಅಂದರೆ ಇಲ್ಲಿ ಯಾವ ರೀತಿಯಾದಂಥ ಮಿಲ್ಲಿಂಗ್ ಮಿಷಿನ್ಸ್ ಇರೋದಿಲ್ಲ. ಸೊ ನಮಗೆ ಎಲ್ಲನೂ ಡೈರೆಕ್ಟಾಗಿ ಫ್ಲೋರ್ ಅಂದರೆ ಹಿಟ್ಟು ಡೈರೆಕ್ಟಾಗಿ ನಮಗೆ ಸ್ಟೋರ್ಸಿಂದ ಸಿಗುತ್ತೆ. ಸೊ ನಾವು ಅದನ್ನೇ ಯೂಸ್ ಮಾಡಬೇಕು. ಇಲ್ಲಿ ನಮಗೆ ಎಲ್ಲ ರೀತಿಯಾದಂಥ ಫುಡ್ ಸಿಗುತ್ತೆ. ಸೊ ಏನು ಯೋಚನೆ ಇಲ್ಲ. ಸೊ ಜೋಳದ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಎಲ್ಲ ರೀತಿಯಾದಂಥ ಹಿಟ್ಟುಗಳು ಸಿಗುತ್ತೆ. ಇಂಡಿಯಾನಲ್ಲಿ ನಾವು ಗ್ರಾಸರೀಸ್ ತೊಗೊಳೋದಕ್ಕೂ ಇಲ್ಲಿ ಗ್ರಾಸರೀಸ್ ತೊಗೊಳೋದಕ್ಕೂ ನನಗೆ ಇನಿಷಿಯಲಿ ಏನು ಡಿಫ್ರೆನ್ಸ್ ಅನಿಸ್ತು ಅಂದರೆ ಇಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆ್ಯಪಲ್ಸ್ ತೊಗೊಂಡ್ರೆ ಆ್ಯಪಲ್ಸಲ್ಲೇ 6 to 7 ವೆರೈಟೀಸ್ ಇರುತ್ತೆ. ಆ್ಯಂಡ್ ಟೊಮೆಟೋಸ್ ತೊಗೊಂಡ್ರೆ ಅದರಲ್ಲೂ ಕೂಡ 4 to 5 ವೆರೈಟೀಸ್. ಮಿಲ್ಕಲ್ಲಿ ಅಂತೂ ನಮಗೆ ತುಂಬಾ ಆಪ್ಷನ್ಸ್ ಇದೆ. ಲೈಕ್ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್, ಆಲ್ಮಂಡ್ ಮಿಲ್ಕ್, ರೆಡ್ಯೂಸ್ಡ್ 2%, 1% ಮಿಲ್ಕ್, ಹೋಲ್ ಮಿಲ್ಕ್, ಸೊ A2 ಮಿಲ್ಕ್, ಹೀಗನೇ ತುಂಬ ವೆರೈಟೀಸ್ ಆಫ್ ಮಿಲ್ಕ್ ಸಿಗುತ್ತೆ ನಮಗೆ. ಅದಲ್ಲದೆ ನಮಗೆ ಇಲ್ಲಿ ಅಮೇರಿಕನ್ ಫ್ರೂಟ್ಸ್ ಆ್ಯಂಡ್ ವೆಜೀಸ್ ಕೂಡ ಆಪ್ಷನ್ ಚೆನ್ನಾಗಿರುತ್ತೆ. ಲೈಕ್ ಆಸ್ಪ್ಯಾರಗಸ್, ಅವಕ್ಯಾಡೋ, ಬ್ರೆಜಿಲ್ ಸ್ಪ್ರೌಟ್ಸ್, ಹೀಗೆ ಇನ್ನು ತುಂಬ ಇದೆ ವಿಚ್ ಇಸ್ ವೆರಿ ನ್ಯೂಟ್ರಿಷಿಯಸ್, ಲೋಡೆಡ್ ವಿತ್ ವೈಟಮಿನ್ಸ್, ಹಾಗೆಯೇ ತುಂಬಾ ಹೆಲ್ದಿ ಆಪ್ಷನ್ಸ್ ಅದೆಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲೂ ನಾವು ಇಂಡಿಯನ್ ಗ್ರಾಸರೀಸ್ನ ನೋಡಬಹುದು. ಜಸ್ಟ್ ದ್ಯಾಟ್ ನಾವು ಇಂಡಿಯನ್ ಪಾಪ್ಯುಲೇಷನ್ ಜಾಸ್ತಿ ಇರುವಂಥ ಸ್ಟೇಟ್ಸ್, ಫಾರ್ ಎಕ್ಸಾಂಪಲ್ ಕ್ಯಾಲಿಫೋರ್ನಿಯಾ, ನ್ಯೂ ಜರ್ಸಿ, ದೆನ್ ಅಟ್ಲಾಂಟಾ, ಹಾಗೆಯೇ ಟೆಕ್ಸಸ್, ಸೊ ಈ ಸ್ಟೇಟ್ಸ್ಗಳಲ್ಲಂತೂ ನಮಗೆ ತುಂಬಾ ಜಾಸ್ತಿ ಇರುತ್ತೆ. ಬಿಕಾಸ್ ಇಲ್ಲಿ ಇಂಡಿಯನ್ ಪಾಪ್ಯುಲೇಷನ್ ಸ್ವಲ್ಪ ಜಾಸ್ತಿ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್. ಬೇರೆ ಸ್ಟೇಟ್ಸಲ್ಲೂ ಕೂಡ ಇಂಡಿಯನ್ ಗ್ರಾಸರೀಸ್ ಸಿಗುತ್ತೆ. ತುಂಬ ಜಾಸ್ತಿ ಫ್ರೀಕ್ವೆನ್ಸಿನಲ್ಲಿ ನಮಗೆ ಸ್ಟೋರ್ಸ್ ಇರೋದಿಲ್ಲ. ತುಂಬ ದೂರದಲ್ಲಿ ಎಲ್ಲೋ ಒಂದು 2-3 ಕಡೆ ಆ ರೀತಿ ಇರುತ್ತೆ. ಬಟ್ ಈ ಸ್ಟೇಟ್ಸಲ್ಲಿ ವೇರ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಮೋರ್, ನಮಗೆ ಜಾಸ್ತಿನೇ ಫ್ರೀಕ್ವೆನ್ಸಿನಲ್ಲಿ ಇರುತ್ತೆ ಆ್ಯಂಡ್ ಜಾಸ್ತಿ ಆಪ್ಷನ್ಸ್ ಕೂಡ ಇರುತ್ತೆ ನಮಗೆ. ಇನ್ ಕೇಸ್ ಇಂಡಿಯನ್ ಗ್ರಾಸರೀಸ್ ಹತ್ರದಲ್ಲಿಲ್ಲ ಅಂದರೆ ನಾವು ಅಮೆರಿಕನ್ ಗ್ರಾಸರೀಸಲ್ಲಿ ಕೂಡ ನಾವು ಸ್ವಲ್ಪ ಫ್ರೂಟ್ಸ್, ವೆಜಿಟೇಬಲ್ಸ್ ಇದೆಲ್ಲನೂ ನಾವು ಮ್ಯಾನೇಜ್ ಮಾಡ್ಕೊಬೋದು. ಸೊ ಇನ್ಫ್ಯಾಕ್ಟ್ ನನಗೆ ಇಂಡಿಯನ್ ಗ್ರಾಸರೀಸ್ಗಿಂತ ಅಮೆರಿಕನ್ ಗ್ರಾಸರೀಸಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್ ಇದೆಲ್ಲನೂ ತುಂಬಾ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಒನ್ ಅಡ್ವಾಂಟೇಜ್ ಏನು ಅಂದರೆ ಅಲ್ಲಿ ಎವ್ರಿ ಡೇ ನಮಗೆ ಫ್ರೆಶ್ ಸ್ಟಾಕ್ನ ರಿಫಿಲ್ ಮಾಡ್ತಾರೆ. ಬಟ್ ಇಂಡಿಯನ್ ಗ್ರಾಸರೀಸಲ್ಲಿ ನಾನು ಸ್ಟಾಕ್ ಮುಗಿಯೋ ತನಕನೂ ಅದು ಇಟ್ಟಿದ್ದನ್ನು ನಾನು ನೋಡಿದ್ದೀನಿ. ನನ್ನ ಫಸ್ಟ್ ಪ್ರಿಫರೆನ್ಸ್ ಫ್ರೂಟ್ಸ್ ಆ್ಯಂಡ್ ವೆಜೀಸ್ಗೆ ಬಂದು ಅಮೆರಿಕನ್ ಸ್ಟೋರ್. ಅದಾದಮೇಲೆ ನಾನು ಅಲ್ಲಿ ಸಿಗದೇ ಇರುವಂಥ ವಸ್ತುಗಳನ್ನ ನಾನು ಇಂಡಿಯನ್ ಸ್ಟೋರ್ಸಲ್ಲಿ ತೊಗೊತೀನಿ. ಅದರಿಂದಾಗಿ ನಾನು ಇವತ್ತು ನಿಮಗೆ 2 ಸ್ಟೋರ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇಂಡಿಯನ್ ಗ್ರಾಸರೀಸಲ್ಲಿ ನಮಗೆ ಬೇಕಾದಂಥ ಏನೆಲ್ಲ ಸಾಮಾನು ಸಿಗುತ್ತೆ ಆ್ಯಂಡ್ ಅದರ ರೇಟ್ಸ್ ಹೇಗಿರುತ್ತೆ. ವೆರಾಸ್ ಅಮೆರಿಕನ್ ಸ್ಟೋರ್ಸಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಎಷ್ಟು ಡಿಫ್ರೆನ್ಸಲ್ಲಿ ಅಲ್ಲಿ ಸಿಗುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ನಾನು ಬ್ರೀಫಾಗಿ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಇಟ್. ಇದು ಇಂಡಿಯನ್ ಗ್ರಾಸರಿ ಔಟ್ಲೆಟ್ ಅಂತ. ಇಲ್ಲಿ ನಮಗೆ ಬೇಸಿಕ್ಕಾಗಿ ಇಂಡಿಯನ್ ಬೇಸಿಸ್ದು ಎಲ್ಲ ರೀತಿ ಐಟಮ್ಸೂ ನಮ್ಗೆ ಇಲ್ಲಿ ಸಿಗುತ್ತೆ. ದಿಸ್ ಈಸ್ ಅ ಒನ್ ಸ್ಟಾಪ್ ಶಾಪ್ ಫಾರ್ ಆಲ್ ಇಂಡಿಯನ್ ಐಟಮ್ಸ್. ಸೊ ಈ ಸೆಕ್ಷನ್ ನೀವೇನು ನೋಡ್ತಿದ್ದೀರಾ, ಇದು ಕಂಪ್ಲೀಟ್ಲಿ ರೈಸ್ ಸೆಕ್ಷನ್. ಇಲ್ಲಿ ಎಲ್ಲ ರೀತಿಯಾದಂಥ ರೈಸ್ ಅಂದರೆ ಸೋನಾ ಮಸೂರಿ, ಇಡ್ಲಿ ರೈಸ್, ದೋಸಾ ರೈಸ್, ಕೇರಳದು ಪೊನ್ನಿ ರೈಸ್, ಮಟ್ಟ ರೈಸ್, ಬಾಸ್ಮತಿ ರೈಸ್, ಎಲ್ಲ ರೀತಿಯಾದಂಥ ರೈಸ್ ಆಪ್ಷನ್ಸು ನಮ್ಗೆ ಇಲ್ಲಿ ಸಿಗುತ್ತೆ. ಈ ಸೆಕ್ಷನ್ ಬಂದು ಒಣಗಿರುವಂಥ ಕಾಳುಗಳದ್ದು ಸೆಕ್ಷನ್ನು. ಇಲ್ಲಿ ಎಲ್ಲ ರೀತಿಯಾದಂಥ ಒಣ ಕಾಳುಗಳು ಸಿಗುತ್ತೆ. ಆ್ಯಂಡ್ ರೇಟ್ಸ್ ಬಂದು ಅರೌಂಡ್ $3 to $4 ಇರುತ್ತೆ ಪರ್ 2 LB. ಇಲ್ಲಿ ವೇ ಮಾಡಲಿಕ್ಕೆ LB ಅನ್ನೋ ಮೆಷರ್ಮೆಂಟಲ್ಲಿ ವೇ ಮಾಡ್ತಾರೆ. ಸೊ ಪ್ರತಿ LB ಬಂದ್ಬಿಟ್ಟು ಅರೌಂಡ್ 450 ಗ್ರಾಮ್ಸ್ ಇರುತ್ತೆ. 2 LB ಅಂದರೆ ಅರೌಂಡ್ 900 ಗ್ರಾಮ್ಸ್ಗೆ $3 ಇಂದ $4 ತನಕ ಈ ಒಣಗಿದ ಕಾಳುಗಳದ್ದು ಪ್ರೈಸ್ ವೇರಿ ಆಗುತ್ತೆ.
ಇದೆಲ್ಲನೂ ಇಂಡಿಯನ್ ಬ್ರ್ಯಾಂಡ್ದು ಪರ್ಸ್ನಲ್ ಕೇರ್ ಐಟಮ್ಸ್. ನಾವು ಇಂಡಿಯಾನಲ್ಲಿ 30 to 40 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡೋದೆಲ್ಲ ಇಲ್ಲಿ $3 to $4 ಇರುತ್ತೆ. ಸೊ ಪ್ರತಿ ಡಾಲರ್ಗೂ ಅರೌಂಡ್ 70 ರುಪೀಸ್ ಆದರೆ ಅರೌಂಡ್ 280 to 300 ರುಪೀಸ್ ಆಗುತ್ತೆ. ಇದು ಫ್ರೋಝನ್ ರೆಡಿ ಟು ಈಟ್ ಫುಡ್ ಐಟಮ್ಸ್. ಇದರಲ್ಲೂ ಕೂಡ ಎಂಟೈರ್ ಇಂಡಿಯಾನಲ್ಲಿ ನಮಗೆ ಏನೆಲ್ಲ ವೆರೈಟೀಸ್ ಇದೆ ಅದೆಲ್ಲ ರೀತಿಯೂ ನಮಗೆ ಇಲ್ಲಿ ಸಿಗುತ್ತೆ. ಇದು ಡೈರಿ ಸೆಕ್ಷನ್. ಇಲ್ಲಿ ನಮಗೆ ರೆಡ್ಯೂಸ್ಡ್ 2% ಮಿಲ್ಕ್, ಹೋಲ್ ಮಿಲ್ಕ್, ಆಮಂಡ್ ಮಿಲ್ಕ್, ಲ್ಯಾಕ್ಟೋಸ್ ಫ್ರೀ ಮಿಲ್ಕ್, ಓಟ್ ಮಿಲ್ಕ್, ಫ್ಲೇವರ್ಡ್ ಮಿಲ್ಕ್, ಸಾಯ್ ಮಿಲ್ಕ್ ಹೀಗೆ ವೆರೈಟೀಸ್ ಸಿಗುತ್ತೆ. ಆ್ಯಂಡ್ ನಾರ್ಮಲ್ ಮಿಲ್ಕ್ ಪ್ರೈಸ್ ಬಂದು ಅರೌಂಡ್ $4 ತನಕ ಇರುತ್ತೆ ಪರ್ ಗ್ಯಾಲನ್. ಪ್ರತಿ ಗ್ಯಾಲನ್ ಬಂದು ಅರೌಂಡ್ 3.8 ಲೀಟರ್ಸ್ ಆಗುತ್ತೆ. ಸೊ ಇಲ್ಲಿ ನಮಗೆ ಹೋಮ್ ಸ್ಟೈಲ್ ದಹಿ ಕೂಡ ಸಿಗುತ್ತೆ. ಇದೆಲ್ಲ ದೇಸಿ ಘೀ, ಬಟರ್ ಹಾಗೆ ಪನ್ನೀರ್ ಸೆಕ್ಷನ್. ಪ್ರೈಸ್ ಬಂದುಬಿಟ್ಟು ಅರೌಂಡ್ 1.5 kg ತುಪ್ಪಕ್ಕೆ $20 ಪ್ರೈಸ್ ಇರುತ್ತೆ. ರೆಡಿಮೇಡ್ ದೋಸೆ ಹಾಗೂ ಇಡ್ಲಿ ಹಿಟ್ಟು ಕೂಡ ಸಿಗುತ್ತೆ. ಸೊ ಈ ಕಂಟೈನರ್ಸಲ್ಲಿ ಏನು ನೋಡ್ತಿದ್ದೀರಾ, ಈ ಪ್ರತಿ ಕಂಟೈನರ್ಗೆ ಅರೌಂಡ್ $3 ತನಕ ಪೇ ಮಾಡ್ತೀವಿ. ಈ ಸೆಕ್ಷನ್ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ 4 ರೀತಿ ಸೌತೆಕಾಯಿನ ನೀವು ನೋಡ್ಬೋದು. ಇಲ್ಲಿ ಕಾಯಿ ತುರಿಯೋದಕ್ಕೆ ಮಣೆ ಎಲ್ಲ ಸಿಗೋದಿಲ್ಲ. ಸೊ ನಾವು ರೆಡಿ ಫ್ರೋಝನ್ ಗ್ರೇಟೆಡ್ ಕೋಕೋನಟ್ನೇ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಎಲ್ಲ ರೀತಿಯಾದಂಥ ಫ್ರೂಟ್ಸ್ ಹಾಗೆ ವೆಜಿಟೇಬಲ್ಸ್ ಫ್ರೋಝನ್ ಫಾರ್ಮಲ್ಲೂ ಕೂಡ ಸಿಗುತ್ತೆ. ಫ್ರೆಶ್ ವೆಜಿಟೇಬಲ್ಸ್ ಹಾಗೆಯೇ ಫ್ರೂಟ್ಸ್ ಕಂಪೇರ್ ಮಾಡಿದ್ರೆ ಈ ಫ್ರೋಝನ್ ಐಟಮ್ಸ್ ರೇಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅರೌಂಡ್ $3 to $4. ಸೊ ಇಲ್ಲಿ ನಮಗೆ ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಸೊ ಎಲ್ಲ ರೀತಿ ಸೊಪ್ಪುಗಳು ಸಿಗುತ್ತೆ. ನುಗ್ಗೆ ಸೊಪ್ಪು $5, ಪುದೀನ, ಮೆಂತ್ಯ, ಪಾಲಕ್, ಸಬ್ಸಿಗೆ ಇದೆಲ್ಲ $3. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಬಂದು $1ಗೆ 2 ಕಟ್ ಸಿಗುತ್ತೆ. ತೆಂಗಿನಕಾಯಿ ಪೂಜೆಗೆ ಬೇರೆ ರೀತಿ ಹಾಗೆ ಅಡುಗೆಗೆ ಬೇರೆ ರೀತಿ ಸಿಗುತ್ತೆ. ಇದ್ರ ಪ್ರೈಸ್ ಕೂಡ $3 to $4 ಇರುತ್ತೆ. ಟೊಮ್ಯಾಟೊ ವೆರೈಟೀಸಲ್ಲಿ ಸ್ಟಾರ್ಟಿಂಗ್ ಫ್ರಮ್ $2 ಇಂದ $4 ತನಕ ನಮಗೆ ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ. ಸೊ ಇಲ್ಲಿ ಬೆಲ್ ಪೆಪ್ಪರ್ದು ವೆರೈಟೀಸ್ ನೋಡ್ಬೋದು. ಹಾಗೆ ಗ್ರೀನ್ ಚಿಲ್ಲೀಸ್ಗೂ ಕೂಡ 2-3 ಥರ ವೆರೈಟೀಸ್ ಇದೆ. ಇದೆಲ್ಲನೂ ಸ್ನ್ಯಾಕ್ಸ್ ಸೆಕ್ಷನ್. ಎಲ್ಲ ರೀತಿಯಾದಂಥ ಸ್ನ್ಯಾಕ್ಸ್ ಸಿಗುತ್ತೆ. ಜೋಳದ ಹಿಟ್ಟು ಪ್ರೈಸ್ ಬಂದುಬಿಟ್ಟು ಅರೌಂಡ್ 900 ಗ್ರಾಮ್ಸ್ಗೆ $2 ತನಕ ಇದೆ.
ಇದೆಲ್ಲ ಕುಕ್ಕಿಂಗ್ ಆಯಿಲ್ ವೆರೈಟೀಸ್. ಸಫೋಲಾ ಗೋಲ್ಡ್ದು 1 ಲೀಟರ್ ಸನ್ಫ್ಲವರ್ ಆಯಿಲ್ಗೆ ಅರೌಂಡ್ $8 ತನಕ ಕಾಸ್ಟ್ ಆಗುತ್ತೆ. ಇಂಡಿಯನ್ ಸ್ಟೈಲ್ ಕುಕ್ಕಿಂಗ್ ಯುಟೆನ್ಸಿಲ್ಸ್ ಕೂಡ ಸಿಗುತ್ತೆ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಈ ಕೌಂಟರ್ ಬಂದು ನಮಗೆ ದೇವ್ರ ಪೂಜೆಗೆ ಬೇಕಾದಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಆ್ಯಂಡ್ ಪ್ರತಿ ಬಂಚ್ ಹೂಗೂ ಅರೌಂಡ್ $6 to $7 ಕಾಸ್ಟ್ ಆಗುತ್ತೆ. ಇದು ಆಲ್ಡಿ ಅಂತ ಅಮೇರಿಕನ್ ಗ್ರಾಸರಿ ಸ್ಟೋರ್. ಇಲ್ಲಿ ಪ್ರತಿಯೊಂದನ್ನು ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ನಾವು ಕಾರ್ಟ್ ತಗೊಳ್ಳುವಾಗ $25 ಇನ್ಸರ್ಟ್ ಮಾಡಿ ನಾವು ಕಾರ್ಟ್ ತಗೋತೀವಿ. ವಾಪಸ್ ನಾವು ಕಾರ್ಟ್ಸ್ನ ಇದೇ ಕೋರಲಲ್ಲಿ ಪ್ಲೇಸ್ ಮಾಡಿದಾಗ ನಮಗೆ ಈ $25 ವಾಪಸ್ ಸಿಗುತ್ತೆ. ಸೊ ಇಲ್ಲಿ ಕೂಡ ಪ್ರತಿಯೊಂದು ಐಟಮ್ಗೂ ವೆರೈಟೀಸ್ ಸಿಗುತ್ತೆ. ಇದು ಬಿಸ್ಕೆಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಕೌಂಟರ್. ಇಲ್ಲೂ ಕೂಡ ತುಂಬಾ ವೆರೈಟೀಸ್ ಇದೆ. ಹಾಲು, ಮೊಸರು, ಎಗ್ಸ್ ಈ ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಇಂಡಿಯನ್ ಗ್ರಾಸರಿನಲ್ಲಿ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಇಲ್ಲೂ ಕೂಡ. ಬಟ್ ಫ್ಲೇವರ್ಡ್ ಮಿಲ್ಕ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಫ್ಲೇವರ್ಡ್ ಯೋಗರ್ಟ್ಸ್ ಆ್ಯಂಡ್ ಪ್ರೋಬಯೋಟಿಕ್ಸ್. ಇದನ್ನು ಅಮೇರಿಕನ್ಸ್ ತಮ್ಮ ಬ್ರೇಕ್ಫಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊತಾರೆ.
ಇಲ್ಲಿ ಅರೌಂಡ್ 10 ವೆರೈಟೀಸ್ ಆಫ್ ಆ್ಯಪಲ್ಸ್ ಆ್ಯಂಡ್ ಅದರ ಪ್ರೈಸ್ ರೇಂಜ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಈ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಬಂದು ಎವ್ರಿ ಡೇ ಅವರು ರಿಫಿಲ್ ಮಾಡ್ತಾರೆ, ಅಂದರೆ ಹೊಸ ಸ್ಟಾಕ್ನ ಎವ್ರಿ ಡೇ ಇಡ್ತಾರೆ ಅವರು. ಇಲ್ಲಿ ಟೊಮ್ಯಾಟೊ ವೆರೈಟೀಸ್ ಬಂದು $1 ಸ್ಟಾರ್ಟ್ ಆಗುತ್ತೆ. ಬಟ್ ವೆರಾಸ್ ಇಂಡಿಯನ್ ಗ್ರಾಸರೀಸಲ್ಲಿ 2.5 ಅಥವಾ 2 ಸ್ಟಾರ್ಟ್ ಆಗುತ್ತೆ. ಓಟ್ಸ್ ಆ್ಯಂಡ್ ಸೀರಿಯಲ್ಸ್ ಬಂದು ಇಟ್ ಈಸ್ ಮೋಸ್ಟ್ ಫೇವ್ರೆಟ್ ಅಮೇರಿಕನ್ ಬ್ರೇಕ್ಫಾಸ್ಟ್. ಸೊ ಇದರಲ್ಲಿ ನಮಗೆ ತುಂಬಾ ವೆರೈಟೀಸ್ ಇದೆ ಆ್ಯಂಡ್ ಡಿಫ್ರೆಂಟ್ ಏಜ್ ಗ್ರೂಪ್ಗೆ ಡಿಫ್ರೆಂಟ್ ವೆರೈಟೀಸ್ ನೋಡ್ಬೋದು. ಸೊ ಮಕ್ಕಳಿಗೆ ಒಂಥರ, ಡಯಟ್ ಮಾಡೋರಿಗೆ ಒಂದು ರೀತಿ, ಏಜ್ ಆಗಿರೋರಿಗೆ ಒಂದು ರೀತಿ, ಪ್ರತಿ ಏಜ್ ಗ್ರೂಪ್ಗೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಓಟ್ಸ್ ಆ್ಯಂಡ್ ಸೀರಿಯಲ್ಸ್ ಆಪ್ಷನ್ಸ್ ಇರುತ್ತೆ. ಇದು ಚೀಸ್ ಸೆಕ್ಷನ್ ಆ್ಯಂಡ್ ಇಲ್ಲಿ ಅರೌಂಡ್ ಮೋರ್ ದೆನ್ 30 ವೆರೈಟೀಸ್ ಆಫ್ ಚೀಸ್ ನೋಡ್ಬೋದು. ಇನ್ಫ್ಯಾಕ್ಟ್ ತುಂಬಾ ಚೀಸ್ ನಮಗೆ ಹೆಸರು ಕೂಡ ಗೊತ್ತಿರಲ್ಲ, ಅಷ್ಟೊಂದು ವೆರೈಟಿ ಆಫ್ ಚೀಸ್ ಸಿಗುತ್ತೆ ಇಲ್ಲಿ. ಪಿಜ್ಜಾ ಕ್ರಸ್ಟಲ್ಲೂ ನಮಗೆ ತುಂಬಾ ವೆರೈಟೀಸ್ ನೋಡ್ಬೋದು. ಲೈಕ್ ಥಿನ್ ಕ್ರಸ್ಟ್, ಥಿಕ್ ಕ್ರಸ್ಟ್, ಗ್ಲೂಟನ್ ಫ್ರೀ, ಹಾಗೆಯೇ ವೀಗನ್ ಆಪ್ಷನ್ಸ್ಗೆ ಬಂದರೆ ಕಾಲಿಫ್ಲವರ್ ಕ್ರಸ್ಟ್, ಆಮಂಡ್ ಫ್ಲೋರ್ ಕ್ರಸ್ಟ್, ಹೀಗೆ ತುಂಬಾ ವೆರೈಟೀಸ್ ಇದೆ. ಇದೆಲ್ಲ ಫ್ರೋಝನ್ ಪಿಜ್ಜಾಸ್. ಇದನ್ನು ಜಸ್ಟ್ ಓವನಲ್ಲಿ ಬೇಕ್ ಮಾಡಿ ಈಟ್ ಮಾಡ್ಬೋದು. ಗ್ಲೂಟನ್ ಫ್ರೀ ಆ್ಯಂಡ್ ವೀಗನ್ ಕ್ರಸ್ಟ್ ಪಿಜ್ಜಾ ಆಪ್ಷನ್ಸ್ ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಸಮ್ $7 to $8 ತನಕ.
ಶುಗರ್ ವೆರೈಟೀಸ್ನ ನೋಡ್ತೀವಿ ಅಂದರೆ ನಮಗೆ ಲೈಟ್ ಬ್ರೌನ್ ಶುಗರ್, ಡಾರ್ಕ್ ಬ್ರೌನ್ ಶುಗರ್, ಕೇನ್ ಶುಗರ್, ಪೌಡರ್ಡ್ ಶುಗರ್, ಸ್ಟೀವಿಯಾ ಹೀಗೇ ತುಂಬಾ ಆಪ್ಷನ್ ಸಿಗುತ್ತೆ. ಈ ಸ್ಟೋರ್ನಲ್ಲಿ ಆದಷ್ಟು ಕಮ್ಮಿ ಪ್ಲಾಸ್ಟಿಕ್ ಯೂಸೇಜ್ನ ಮಾಡ್ತಾರೆ. ಸೊ ಅದರಿಂದಾಗಿ ನಮಗೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಕೂಡ ಕೊಡೋದಿಲ್ಲ. ನಮ್ಮ ಬ್ಯಾಗ್ನ ನಾವೇ ಕ್ಯಾರಿ ಮಾಡಬೇಕು. ಬೇರೆ ಸ್ಟೋರ್ಸಲ್ಲಿ ಕಸ್ಟಮರ್ಸ್ ಕಾರ್ಟ್ಸ್ನ ಯೂಸ್ ಮಾಡಾದ್ಮೇಲೆ ಈ ಕಾರ್ಟ್ಸ್ ಕೋರಲ್ಸಲ್ಲಿ ಡ್ರಾಪ್ ಮಾಡಲ್ಲ. ಇನ್ಫ್ಯಾಕ್ಟ್ ಅವರು ಕಾರ್ ಪಾರ್ಕಿಂಗ್ ಏರಿಯಾನಲ್ಲಿ ಕಾರ್ಟ್ನ ಬಿಟ್ಟು ಹೋಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಪಾರ್ಕಿಂಗ್ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಸ್ಪೆಷಲಿ ವಿಂಟರ್ ಟೈಮಲ್ಲಿ. ಕಾರ್ಟ್ಸ್ನ ವಾಪಸ್ ಅದೇ ಜಾಗಕ್ಕೆ ತಂದು ಬಿಟ್ಟು ಹೋಗೋದಕ್ಕೆ ಇದೊಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಸು ನಿಮಗೆ ಮಿಸ್ ಆಗದೆ ಸಿಗಬೇಕು ಅಂದರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋಸ್ಗಳಿಗೆ ನಿಮ್ಮ ಸಜೆಷನ್ಸ್ ಏನಿದ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಯಾವ ರೀತಿಯಾದಂಥ ವೀಡಿಯೋಸ್ನ ನೋಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೂಡ ತಿಳಿಸಿ. ನಾನು ಆದಷ್ಟು ಆ ರೀತಿ ವೀಡಿಯೋಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಸಿ ಯು ಆಲ್.